Students, welcome you all to the third session of sampling unit. In this session, we will be going to discuss the two important types of probability sampling. They are simple random sampling and stratified random sampling. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರನ್ನ ಮತ್ತೊಮ್ಮೆ ನಮೂನೆ ಅಧ್ಯಾಯದ ಮೂರನೇ ಸೆಷನ್ನಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಸೆಷನ್ನಲ್ಲಿ ನಾವು ಸರಳ ಯಾದೃಚ್ಛಿಕ ನಮೂನೆ ಹಾಗೆ ವರ್ಗೀಕೃತ ಯಾದೃಚ್ಛಿಕ ನಮೂನೆ ಇವೆರಡು ಸಂಭವನೀಯ ನಮೂನೆಯ ಪ್ರಕಾರಗಳಾಗಿರ್ತವೆ. ಇವುಗಳನ್ನು ನಾವಿಲ್ಲಿ ಬಹಳ ವಿಸ್ತೃತವಾಗಿ ಅಧ್ಯಯನ ಮಾಡಲಿಕ್ಕಿದ್ದೇವೆ. In the previous class, we have discussed various types of probability sampling in general, but we have not discussed these types of probability sampling in detail in the previous session. So, today we are discussing these two types of probability sampling in detail. ಇವತ್ತು ನಾವಿಲ್ಲಿ ಸಂಭವನೀಯ ನಮೂನೆಯ ಎರಡು ಪ್ರಕಾರಗಳಾಗಿರುವಂತಹ ಸರಳ ಯಾದೃಚ್ಛಿಕ ನಮೂನೆ ಮತ್ತು ವರ್ಗೀಕೃತ ಯಾದೃಚ್ಛಿಕ ನಮೂನೆಯನ್ನು ಬಹಳ ವಿಸ್ತೃತವಾಗಿ ಅಧ್ಯಯನ ಮಾಡುವ. ಫಸ್ಟ್ ಆಫ್ ಆಲ್, ವಿ ಸ್ಟಾರ್ಟ್ ದ ಸಿಂಪಲ್ ರ್ಯಾಂಡಮ್ ಸ್ಯಾಂಪಲ್. Simple random sampling is the primary probability sampling design, and all the other methods of the sampling are merely variations of this method. ಸರಳ ಯಾದೃಚ್ಛಿಕ ನಮೂನೆ ಅನ್ನುವಂಥದ್ದು ಬಹಳ ವಿಶೇಷವಾದ ಸಂಭವನೀಯ ನಮೂನೆಯ ಪ್ರಕಾರವಾಗಿರ್ತದೆ. ಉಳಿದಂಥ ಎಲ್ಲ ನಮೂನೆಗಳು ಕೂಡ ಈ ನಮೂನೆಯ ಮುಂದುವರಿದ ಭಾಗಗಳಾಗಿ ನಾವು ನೋಡ್ತೇವೆ ಅನ್ನುವಂಥದ್ದು. ಇನ್ ದಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಟೆಕ್ನಿಕ್, ದಿಸ್ ಟೆಕ್ನಿಕ್ ಗಿವ್ಸ್ ಈಚ್ ಎಲಿಮೆಂಟ್ ಆನ್ ಈಕ್ವಲ್ ಆ್ಯಂಡ್ ಇಂಡಿಪೆಂಡೆಂಟ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. An equal chance means equal probability of selection. For example, in a population of 200, each element theoretically has 1/200 chance of being selected. ಈ ಸರಳ ಯಾದೃಚ್ಛಿಕ ನಮೂನೆಯಲ್ಲಿ ವಿಶ್ವದ ಪ್ರತಿಯೊಂದು ಘಟಕ ಅಥವಾ ನಮೂನೆಯ ಚೌಕಟ್ಟಿನಲ್ಲಿರುವಂಥ ಪ್ರತಿಯೊಂದು ಘಟಕಕ್ಕೂ ನಮೂನೆ ಅಥವಾ ಮಾದರಿಯಲ್ಲಿ ಸೇರ್ಪಡೆಯಾಗುವಂಥ ಸಮಾನ ಅವಕಾಶಗಳನ್ನು ಇಲ್ಲಿ ನೀಡಲಾಗುತ್ತೆ. ಯಾಕಂತ ಹೇಳಿದರೆ, ಸರಳ ಯಾದೃಚ್ಛಿಕ ನಮೂನೆಯು ಸಂಭವನೀಯ ತತ್ವದ ಆಧಾರದ ಮೇಲೆ ಅದನ್ನು ನಾವು ಆಯ್ಕೆ ಮಾಡ್ತೇವೆ. ಒಂದು 200 ಜನರ ಒಂದು ಸಮೂಹವನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ 200ರಲ್ಲಿ ಪ್ರತಿಯೊಂದು ಘಟಕವೂ ಕೂಡ ಆಯ್ಕೆಯಾಗುವಂಥ ಸಮಾನವಾದಂಥ ಅವಕಾಶಗಳನ್ನು ಹೊಂದಿರ್ತದೆ. ಇನ್ ದಿಸ್ ಸಿಂಪಲ್ ರ್ಯಾಂಡಮ್ sampling, we use 3 important techniques for the selection of the sample: the lottery method, the use of table of random numbers, and the use of computers. ಸರಳ ಯಾದೃಚ್ಛಿಕ ನಮೂನೆಯಲ್ಲಿ ನಾವು ನಮೂನೆಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ 3 ವಿಧಾನಗಳನ್ನು ಬಳಸ್ತೇವೆ. ಒಂದು ಲಾಟರಿ ಮೆಥಡ್ ಅಂತ ಕರಿತೇವೆ,
ಇನ್ನೊಂದು ಯಾದೃಚ್ಛಿಕ ಸಂಖ್ಯೆಗಳ ಕೋಷ್ಟಕ ಅಂತ ಕರಿತೇವೆ. ಮತ್ತೊಂದು ವಿಧಾನ ನಾವು ಬಳಸುವಂಥದ್ದು ಗಣಕಯಂತ್ರಗಳ ಬಳಕೆ. Let us understand how do we use lottery method in the selection of samples. This is the simplest and most familiar procedure of random sampling. The lottery method is the simplest and most familiar procedure of random sampling. If a sample of 20 students is to be drawn out of 100 students in a section, take 100 equal slips of paper, number them from 1 to 100, each bearing only one number, roll each slip, put the rolled slip in a global container and thoroughly shuffle or mix them and select 20 out of the 100 sample. So this is the way in which we are using lottery method in the selection of the samples. ಅಂದರೆ ಇಲ್ಲಿ 100 ಜನರ ಸಮೂಹದಿಂದ ನಿಮಗೆ 20 ಘಟಕಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ 1ರಿಂದ 100ರವರೆಗೆ ಸಂಖ್ಯೆಗಳನ್ನು ಸಮಾನ ಗಾತ್ರದ ಚೀಟಿಗಳನ್ನು ತಯಾರಿಸಿ ಆ ಪ್ರತಿಯೊಂದು ಚೀಟಿ ಕೂಡ ಕ್ರಮ ಸಂಖ್ಯೆ 1ರಿಂದ 100 ತನಕ ಹಾಕಬೇಕಾಗತ್ತೆ. ನಂತರದಲ್ಲಿ ಆ ಚೀಟಿಗಳನ್ನು ಒಂದು ಡಬ್ಬಕ್ಕೆ ಹಾಕಬೇಕು. ಆ ಡಬ್ಬವನ್ನು ಸರಿಯಾಗಿ ಕುಲುಕಬೇಕಾಗತ್ತೆ, ಮಿಕ್ಸ್ ಆಗಬೇಕಲ್ವ ಅದು. ಅನಂತರ ಏನು ಮಾಡಬೇಕು, ನಮ್ಮ ನಮೂನೆಯ ಗಾತ್ರ ಎಷ್ಟಾಗಿರುತ್ತೆ ಅಂತೇಳಿದರೆ ಇಲ್ಲಿ 20. ಆ 20 ಚೀಟಿಗಳನ್ನು ನಾವು ಆ ಡಬ್ಬದಿಂದ ಆಯ್ಕೆ ಮಾಡಿಕೊಳ್ಬೇಕು. ಈಗ ನಮಗೆ 20 ಘಟಕಗಳುಳ್ಳ ಒಂದು ನಮೂನೆಯನ್ನು ನಾವು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಸೊ ದಿಸ್ ಈಸ್ ದ ವೇ ಇನ್ ವಿಚ್ ವಿ ಆರ್ ಯೂಸಿಂಗ್ ಲಾಟರಿ ಮೆಥಡ್ ಇನ್ ದಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಈ ರೀತಿಯಾಗಿ ನಾವು ಲಾಟರಿ ವಿಧಾನವನ್ನು ಸರಳ ಯಾದೃಚ್ಛಿಕ ನಮೂನೆಯಲ್ಲಿ ಬಳಸ್ತೇವೆ. ದ ನೆಕ್ಸ್ಟ್ ಈಸ್ ದಿ ಯೂಸ್ ಆಫ್ ಟೇಬಲ್ ಆಫ್ ರ್ಯಾಂಡಮ್ ನಂಬರ್ಸ್. The tables of random numbers have been developed by Kendall and Smith, Fisher and Yates and Tippett. One of them is usually found in a standard book on statistics or methodology of research. Here, to select a random sample out of a given frame, one should simply start to read numbers from a table of random numbers at any randomly selected point and pick out of numbers within the range of the frame. ಇಲ್ಲಿ ಸರಳ ಯಾದೃಚ್ಛಿಕ ನಮೂನೆಯ ಕೋಷ್ಟಕದಿಂದ ನಾವು ಹೇಗೆ ಅದನ್ನು ಆಯ್ಕೆ ಮಾಡಿಕೊಳ್ಬೇಕಂತೇಳಿದರೆ, ಒಂದೇ ರೀತಿಯ ಅಂಕೆಗಳುಳ್ಳ ಸಂಖ್ಯೆಯ ಪಟ್ಟಿಯನ್ನು ತಯಾರಿಸಬೇಕು. ವಿಶ್ವದ ಘಟಕಗಳ ಪ್ರಮಾಣ 1000 ಇಳಿದ 001, 002, 003, ಲೈಕ್ವೈಸ್ 999 ಸಂಖ್ಯೆಗಳನ್ನು ಬಳಸಿ ಯಾದೃಚ್ಛಿಕ ಪಟ್ಟಿಯನ್ನು ತಯಾರಿಸಬೇಕು. ಸಂಶೋಧಕ ಏನು ಮಾಡ್ತಾನೆ, ತನ್ನ ಅನುಕೂಲತೆಗೆ ತಕ್ಕಂತೆ ಯಾವುದೇ ಸಾಲುಗಳಿಂದ ಅಥವಾ ಕಾಲಮ್ನಿಂದ ಆ ಸಂಖ್ಯೆಗಳನ್ನು ಆಯ್ಕೆ ಮಾಡಿಕೊಳ್ಬೋದು. ಇಲ್ಲಿ ಏನು ಬಹಳ ಮುಖ್ಯವಾಗಿ ಗಮನಿಸಬೇಕಂತ ಹೇಳಿದರೆ, ಯಾವ ವಿಧಾನವನ್ನು ಬಳಸ್ತಾನೋ ಅದನ್ನು ಅನುಕ್ರಮವಾಗಿ ಅವನು ಅನುಸರಿಸಬೇಕಾಗತ್ತೆ. ಈ ರೀತಿಯಾಗಿ ಅವನು ಏನು ಮಾಡ್ಬೋದು, ಯಾದೃಚ್ಛಿಕ ಸಂಖ್ಯೆಗಳ ಕೋಷ್ಟಕದಿಂದ ನಮೂನೆಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಸೊ ದಿಸ್ ಈಸ್ ಅನದರ್ ಮೆಥಡ್ ಇನ್ ದಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಮೂರನೆಯ ವಿಧಾನವನ್ನು ನಾವಿಲ್ಲಿ ಬಳಸೋದಂತ ಹೇಳಿದರೆ ಗಣಕಯಂತ್ರಗಳ ಬಳಕೆ, ಯೂಸ್ ಆಫ್ ಕಂಪ್ಯೂಟರ್ಸ್ ಅಂತ ನಾವು ಕರಿತೇವೆ.
ಯಾವಾಗ ಕಂಪ್ಯೂಟರ್ನ ಬಳಸೋದು? ವೆನ್ ಡು ವಿ ಯೂಸ್ ಕಂಪ್ಯೂಟರ್ಸ್ ಇನ್ ದಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್? ಇಫ್ ದ ಪಾಪ್ಯುಲೇಷನ್ ಇಸ್ ವೆರಿ ಲಾರ್ಜ್ ಆ್ಯಂಡ್ ಇಫ್ computer facilities are available, a computer may be used for drawing a random sample. ಯಾವಾಗ ವಿಶ್ವದ ಘಟಕಗಳ ಸಂಖ್ಯೆ ಅಗಾಧವಾಗಿರ್ತದೋ ಆವಾಗ ಯಾದೃಚ್ಛಿಕ ನಮೂನೆನ ಆಯ್ಕೆ ಮಾಡಿಕೊಳ್ಳುವಾಗ ನಾವು ಗಣಕಯಂತ್ರಗಳನ್ನು ಬಳಸ್ಬೋದು. Simply computer will not give you the result. For that the computer can be programmed to print out a series of random numbers as many as the researcher desires. ಇಲ್ಲಿ ಗಣಕಯಂತ್ರ ತನ್ನಂತಾನೆ ಅದು ನಿಮಗೆ ಬೇಕಾಗುವಂಥ ನಮೂನೆಯನ್ನು ಆಯ್ಕೆ ಮಾಡಿ ಕೊಡೋದಿಲ್ಲ. ಆ ಗಣಕಯಂತ್ರವನ್ನು ಆ ರೀತಿಯಾಗಿ ನಾವು ಅಣಿಗೊಳಿಸಬೇಕಾಗತ್ತೆ, ಕಮಾಂಡನ್ನು ಕೊಡಬೇಕಾಗತ್ತೆ. ಆವಾಗ ಸಂಶೋಧಕನಿಗೆ ಎಷ್ಟು ಪ್ರಮಾಣದ ನಮೂನೆಯ ಗಾತ್ರದ ಅವಶ್ಯಕತೆ ಇರುತ್ತೋ ಅಷ್ಟು ಕಂಪ್ಯೂಟರ್ ನಮಗೆ ನಮೂನೆಗಳನ್ನು ನೀಡುತ್ತೆ, ಘಟಕಗಳನ್ನು ನೀಡುತ್ತೆ. ಸೊ ಇನ್ ದಿಸ್ ವೇ ವಿ ಆರ್ ಯೂಸಿಂಗ್ ದೀಸ್ 3 ಟೆಕ್ನಿಕ್ಸ್ ಇನ್ ದಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. Simple random sampling has got its own advantages. Let us discuss the advantages of simple random sampling in brief. It yields high degree of representativeness. The simple random sampling yields high degree of representativeness. Each unit in this method has an equal chance of being included. ಅಂದರೆ ಸರಳ ಯಾದೃಚ್ಛಿಕ ನಮೂನೆಯಲ್ಲಿ ಎಲ್ಲ ಘಟಕಗಳು ಕೂಡ ನಮೂನೆಗೆ ಆಯ್ಕೆಯಾಗುವಂಥ ಸಮಾನ ಅವಕಾಶಗಳನ್ನು ಅವು ಹೊಂದಿರ್ತವೆ. In the simple random sampling there is no scope for bias and prejudice. Since the researcher is not having any prior knowledge about the population, so there he is not having any bias or prejudice. ಇಲ್ಲಿ ಯಾವುದೇ ರೀತಿಯಾದಂಥ ಪೂರ್ವಗ್ರಹ ಮತ್ತು ಪಕ್ಷಪಾತಗಳಿಗೆ ಸರಳ ಯಾದೃಚ್ಛಿಕ ನಮೂನೆಯಲ್ಲಿ ಅವಕಾಶಗಳಿರುವುದಿಲ್ಲ. ದಟ್ ವಿ ಮಸ್ಟ್ ರಿಮೆಂಬರ್. ಆ್ಯಂಡ್ ದಿಸ್ ಮೆಥಡ್ ಈಸ್ ವೆರಿ ಸಿಂಪಲ್ ಟು ಯೂಸ್. ಈ ಸರಳ ಯಾದೃಚ್ಛಿಕ ನಮೂನೆ ಅತ್ಯಂತ ಸುಲಭವಾಗಿ ಬಳಸಲಿಕ್ಕೆ ಇರುವಂಥ ಒಂದು ನಮೂನೆ ಆಗಿದೆ. ಸೊ ಇವುಗಳು ನಾವು ಸಾಮಾನ್ಯವಾಗಿ ಸರಳ ಯಾದೃಚ್ಛಿಕ ನಮೂನೆ ನೋಡಬೇಕಾದ್ರೆ ಅದರ ಅನುಕೂಲಗಳನ್ನು ನಾವು ಹೇಳ್ತೇವೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ವಿಭಾಗೀಕೃತ ಯಾದೃಚ್ಛಿಕ ನಮೂನೆ ಅಂತ ನೋಡಿ. ಇನ್ ದಿ stratified random sampling, the universe is divided into categories or stratas on the basis of certain relevant variables, and a desirable number of cases from each category is selected. It is also called as an improved type of random or probability sampling. ಇದನ್ನು ನಾವು ಸರಳ ಯಾದೃಚ್ಛಿಕ ನಮೂನೆಯ ಮುಂದುವರಿದ ಭಾಗ ಅಂತ ನಾವು ಕರೀತೇವೆ. In this method, as I already mentioned, the population is subdivided into homogeneous groups or strata, and from each stratum random sample is drawn. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ವಿಶ್ವದ ಎಲ್ಲ ಘಟಕಗಳನ್ನು ನಾವು ವರ್ಗೀಕರಿಸ್ತಾ ಹೋಗ್ತೇವೆ. ಸಂಶೋಧನಾ ಕ್ಷೇತ್ರವು ಸಾಮೂಹಿಕತೆಯಿಂದ ಕೂಡಿರುತ್ತದೆ ಎನ್ನುವ ಭರವಸೆ ಯಾರಿಗಿರೋದಿಲ್ಲ ಇಲ್ಲಿ ಸಂಶೋಧಕನಿಗೆ. ಅವಾಗ ಏನು ಮಾಡಬೇಕು, ಈ ವೈವಿಧ್ಯತೆಯಿಂದ ಕೂಡಿರುವಂಥ ಏನು ಬೃಹತ್ ವಿಶ್ವವನ್ನು ನಾವು ವರ್ಗೀಕರಿಸ್ತಾ ಹೋಗಬೇಕು. ಸಮಾನ ಲಕ್ಷಣಗಳನ್ನು ಹೊಂದಿರುವಂಥ ಗುಂಪುಗಳಾಗಿ ನಾವು ಮಾಡ್ತಾ ಹೋಗಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಒಂದು ಉದಾಹರಣೆ ತಗೊಳ್ಳೋದಾದರೆ, ಒಂದು ವಿಶ್ವವಿದ್ಯಾನಿಲಯ ಅಂತ ತಗೊಂಡ್ರೆ, if you take the example of a university students may divided on the basis of the discipline.
ಅಂದರೆ ಅವರು ಅಧ್ಯಯನ ಮಾಡುವಂಥ ವಿಷಯಗಳ ಆಧಾರವಾಗಿ ಅವುಗಳನ್ನು ವರ್ಗೀಕರಿಸ್ಬೋದು. ಆ್ಯಂಡ್ ಈಚ್ ಡಿಸಿಪ್ಲೈನ್ ಗ್ರೂಪ್ ಮೇ ಅಗೈನ್ ಡಿವೈಡೆಡ್ ಇಂಟು ಜೂನಿಯರ್ಸ್ ಆ್ಯಂಡ್ ಸೀನಿಯರ್ಸ್. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ವಿಶ್ವವಿದ್ಯಾಲಯ ತಗೊಂಡ್ರೆ, BCom ತಗೊಂಡ್ರೆ, BA ತಗೊಂಡ್ರೆ, BSc ತಗೊಂಡ್ರೆ, BSW ತಗೊಂಡ್ರೆ, ಅಲ್ಲಿ ಹಿರಿಯ ವಿದ್ಯಾರ್ಥಿಗಳು, ಕಿರಿಯ ವಿದ್ಯಾರ್ಥಿಗಳು, ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್, ಈ ರೀತಿಯಾಗಿ ನಾವು ವರ್ಗೀಕರಣವನ್ನು ಮಾಡುವ ಒಂದು ವ್ಯವಸ್ಥೆಯನ್ನು ನಾವು ವರ್ಗೀಕೃತ ಯಾದೃಚ್ಛಿಕ ನಮೂನೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಇದನ್ನು ಮಾಡಬೇಕಂದ್ರೆ, ವೈ ಡು ವಿ ಹ್ಯಾವ್ ದೀಸ್ ಟೈಪ್ ಆಫ್ ಸ್ಟ್ರಾಟಿಫಿಕೇಷನ್ ಇನ್ ದಿ ಸೆಲೆಕ್ಷನ್ ಆಫ್ ಸ್ಯಾಂಪಲ್? ಇದನ್ನು ಯಾಕೆ ಮಾಡಬೇಕಂತೇಳಿದರೆ, ನಮೂನೆಯನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಈ ವರ್ಗೀಕರಣ ಯಾಕೆ ಮಾಡಬೇಕಂತೇಳಿದರೆ, ಇಟ್ ವಿಲ್ ಬಿ ವೆರಿ ವೆರಿ ಈಸಿ ಫಾರ್ ದ ರಿಸರ್ಚರ್ ಟು ಕಲೆಕ್ಟ್ ದಿ ಇನ್ಫಾರ್ಮೇಷನ್. ಈ ರೀತಿ ಮಾಡೋದ್ರಿಂದ ಏನು ಹೋಮೋಜಿನಿಯಸ್ ಗ್ರೂಪ್ಸ್ ಅಥವಾ ಸ್ಟ್ರಾಟಗಳನ್ನು ಮಾಡೋದ್ರಿಂದ ಸಂಶೋಧಕನಿಗೆ ಇದು ಬಹಳ ಸರಳವಾಗಿ ಅವನಿಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಾವು ಸ್ಟ್ರಾಟಿಫೈಡ್ ಸ್ಯಾಂಪಲನ್ನು ನೋಡಬೇಕಾದ್ರೆ ಸಮಾನ ಲಕ್ಷಣಗಳನ್ನು ಹೊಂದಿರುವಂಥ ಸಮೂಹಗಳನ್ನು ಮಾಡಿ ಅವುಗಳಿಂದ ಮಾಹಿತಿಯನ್ನು ಪಡೆಯುವಂಥದ್ದು. ಸೊ ದಿಸ್ ಈಸ್ ದ ಸೆಕೆಂಡ್ ಟೈಪ್ ಆಫ್ probability sampling. So this stratified sampling is also has got its own advantages. ಇದು ತನ್ನದೇ ಆದಂಥ ಅನುಕೂಲತೆಗಳನ್ನು ಹೊಂದಿದೆ. The researcher can use one or more basis of stratification. ಒಂದಕ್ಕಿಂತ ಹೆಚ್ಚು ಗುಂಪುಗಳನ್ನು ಅಲ್ಲಿ ಮಾಡಲಿಕ್ಕೆ ಸಾಧ್ಯ. ನಾನು ಈಗಾಗಲೇ ನಿಮ್ಗೆ ಉದಾಹರಣೆ ಕೊಟ್ಟೆ. BA ತಗೊಂಡ್ರೆ ಅಲ್ಲಿ ಸೀನಿಯರ್ಸ್ ಮತ್ತು ಜೂನಿಯರ್ಸು, BCom ತಗೊಂಡ್ರೆ ಸೀನಿಯರ್ ವಿದ್ಯಾರ್ಥಿಗಳು, ಜೂನಿಯರ್ ವಿದ್ಯಾರ್ಥಿಗಳು, ಈ ರೀತಿಯಾಗಿ ನಾವು ವರ್ಗೀಕರಣವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ದೆನ್ ಇಲ್ಲಿ ನಾವು ಯಾಕೆ ಈ ರೀತಿಯಾಗಿ ನಾವು ಮಾಡಬೇಕಂತೇಳಿದರೆ, ಅದರಿಂದ ನಮಗೆ ಬಹಳ ಸುಲಭವಾಗಿ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸ್ಟ್ರಾಟಿಫಿಕೇಷನ್ ಇಸ್ ಆಲ್ಸೋ ಯೂಸ್ಫುಲ್ ವೆನ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ಡೇಟಾ ಕಲೆಕ್ಷನ್ ಆರ್ ಯೂಸ್ಡ್ ಫಾರ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪಾಪ್ಯುಲೇಷನ್. ಇದು ಬಹಳ ಉಪಯೋಗ ಯಾವಾಗ ಅಂತೇಳಿದರೆ, ಬೇರೆ ಬೇರೆ ಸಮೂಹಗಳನ್ನು ನಾವು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಸಂಶೋಧಕನಿಗೆ ಇದು ಬಹಳ ಪ್ರಯೋಜನಕಾರಿಯಾಗುವಂಥ ಒಂದು ವಿಧಾನವಾಗಿ ನಾವು ನೋಡ್ತೇವೆ. ಇವುಗಳು ವಿಭಾಗೀಕೃತ ನಮೂನೆಯಲ್ಲಿ ಇರುವಂಥ ಪ್ರಯೋಜನಗಳು ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಇನ್ನು ಉಳಿದ ಏನು ವಿಚಾರಗಳನ್ನು ನೋಡ್ತಾ ಹೋದರೆ, ದಿಸ್ ಮೆಥಡ್ ಅಶ್ಯೂರ್ಸ್ ಗ್ರೇಟರ್ ರೆಪ್ರೆಸೆಂಟೇಟಿವ್ನೆಸ್ ಆಫ್ ದ ಸ್ಯಾಂಪಲ್. ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪಲ್ ಏನಂತೇಳಿದರೆ, ಆ ನಮೂನೆಯಲ್ಲಿ ಆಯ್ಕೆಯಾಗುವಂಥ ಏನು ಗುಂಪುಗಳಿರ್ತಾವಲ್ಲ ಅವುಗಳಿಗೆ ಹೆಚ್ಚು ಪ್ರಾತಿನಿಧಿತ್ವವನ್ನು ಹೊಂದುವಂಥ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ. ಇನ್ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್, ಈಚ್ ಸ್ಟ್ರಾಟಾ ಈಸ್ ಎ ಹೋಮೋಜಿನಿಯಸ್ ಗ್ರೂಪ್. ಇಲ್ಲಿ ನಾವು ವರ್ಗೀಕರಣ ಮಾಡಬೇಕಾದ್ರೆ ಸಾಮೈಕ್ಯತೆಯನ್ನು ಹೊಂದಿರುವಂಥ, ಒಂದೇ ಗುಣಲಕ್ಷಣವನ್ನು ಹೊಂದಿರುವಂಥ ಗುಂಪುಗಳನ್ನು ಮಾಡೋದ್ರಿಂದ ಹೆನ್ಸ್ ಗ್ರೇಟರ್ ಪ್ರಿಸಿಷನ್ ಕ್ಯಾನ್ ಬಿ ಅಚೀವ್ಡ್ ವಿತ್ ಫ್ಯೂವರ್ ಕೇಸಸ್. ಇಲ್ಲಿ ಹೆಚ್ಚು ನಿಖರತೆಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾವುದರಲ್ಲಿ? ವರ್ಗೀಕೃತ ಅಥವಾ ವಿಭಾಗೀಕೃತ ಯಾದೃಚ್ಛಿಕ ನಮೂನೆಯಲ್ಲಿ. ಇನ್ನೊಂದು ಏನಂತೇಳಿದರೆ, ಇನ್ ದಿಸ್ ಮೆಥಡ್ ಸ್ಯಾಂಪಲ್ಸ್ ಆರ್ ಮೋರ್ ಕಾನ್ಸಂಟ್ರೇಟೆಡ್ ಜಾಗ್ರಫಿಕಲಿ. ಭೌಗೋಳಿಕ ನೆಲೆಯಲ್ಲಿ ನಮೂನೆನ ಆಯ್ಕೆ ಮಾಡೋದ್ರಿಂದ ಇದು ಏನು ಮಾಡುತ್ತೆ? ವಾಟ್ ಈಸ್ ದ ಯೂಸ್ ಆಫ್ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್? ಇಟ್ ಸೇವ್ಸ್ ಮನಿ, ಟೈಮ್ ಆ್ಯಂಡ್ ಎನರ್ಜಿ ಆಫ್ ದ ರಿಸರ್ಚರ್. ಇದು ಸಂಶೋಧಕನ ಸಮಯ ಮತ್ತು ಹಣವನ್ನು ಮತ್ತು ಅವನ ಏನು ಶ್ರಮವನ್ನು ಅದು ಉಳಿಸ್ತದೆ. ಇದು ಬಹಳ ಮುಖ್ಯವಾಗಿ ನಾವು ಅದರ ಪ್ರಯೋಜನ ಅಂತ ಹೇಳ್ತೇವೆ. These are the very important advantages of the stratified random sampling. Dear students, so far we have discussed two important types of probability sampling: simple random sampling and the stratified random sampling, and what are the techniques that we have been using in the simple random sampling, like lottery method, use of table of random numbers and the computers, and another type, stratified random sampling and its uses in the research. So we stop
here, and the remaining types of probability sampling we'll discuss in the coming session. Thank you very much.